ದೆಹಲಿಗೆ ತೆರಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ದೆಹಲಿಗೆ ತೆರಳುವ ಮುನ್ನ ಡಿಕೆ ಜೊತೆ ಪ್ರತ್ಯೇಕ ಮಾತುಕತೆ ಕೂಡ ನಡೆಸಿದ್ದಾರೆ. ಒಂದೇ ಕಾರಿನಲ್ಲಿ ಪ್ರಯಾಣ ಮಾಡಿದ್ರು ಖರ್ಗೆ ಮತ್ತು ಡಿಕೆ. ಸೇಮ್ ಲಾಸ್ಟ್ ಟೈಮ್ ಆಗಿತ್ತಲ್ಲ ಅದೇ ಥರ. ರಾಜ್ಯದ ವಿದ್ಯಮಾನ ಬಗ್ಗೆ ಮಾಹಿತಿ ಪಡ್ಕೊಂಡ್ರ ಖರ್ಗೆ ಅವರು. ಇವತ್ತು ಬೆಳಗ್ಗೆಯೇ ದೆಹಲಿಗೆ ತೆರಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇವತ್ತಿನ ಕಾರ್ಯಕ್ರಮ ಎಲ್ಲ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಹೊರಟಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಡಿಕೆ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಒಂದೇ ಕಾರ್ನಲ್ಲಿ ಇಬ್ಬರು ಕೂಡ ಪ್ರಯಾಣ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆ. ರಾಜ್ಯದ ವಿದ್ಯಮಾನದ ಬಗ್ಗೆ ಏನಿದೆ ಮಾಹಿತಿ ಪಡ್ಕೊಳ್ಳೋಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಏನಿದೆ? ಎಲ್ಲವೂ ಅವರಿಗೆ ಗೊತ್ತಿದೆ. ಯಾರ್ಯಾರು ಪರ ಲಾಬಿ ಮಾಡಿದ್ರು, ಯಾರು ಏನೇನು ಹೇಳಿಕೆಗಳನ್ನ ಕೊಟ್ಟರು, CM ಹೇಳಿಕೆ ಏನು, DCM ಹೇಳಿಕೆ ಏನು, ಎಲ್ಲವೂ ಗೊತ್ತಿದೆ ಖರ್ಗೆ ಅವರಿಗೆ. ಹಾಗಾಗಿ ಇವತ್ತು ಈ ವಿಚಾರವಾಗಿ ಚರ್ಚೆ ನಡೀಬಹುದು ಅನ್ನುವಂತಹ ಲೆಕ್ಕ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿನ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ದೆಹಲಿಗೆ ಬರೋದಕ್ಕೆ ಮುನ್ನ ಖರ್ಗೆ ಅವರು ಇವತ್ತು DK ಶಿವಕುಮಾರ್ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದ್ದಾರೆ. ಸೊ ಹಾಗಾಗಿ ಈಗ ನಾಳೆ ಇವರಿಬ್ಬರು ಕೂಡ CM DCM ಏನೋ ಸೋಮವಾರ ಡೆಲ್ಲಿಗೆ ಬರಬೇಕು ಅಂತಿದ್ದಾರೆ. ಬಂದು ಮೀಟ್ ಮಾಡ್ಕೊಂಡು ಹೋಗಿ ಅಂತ ಏನಾದರೂ ಬುಲಾವ್ ಬರಬಹುದಾ ಅಂತ? ಸದ್ಯಕ್ಕೆ ಆ ಬಗ್ಗೆ ನಿರೀಕ್ಷೆಗಳನ್ನ ಮಾಡಬಹುದು. ಸದ್ಯಕ್ಕೆ ಸೋಮವಾರ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ದೊಡ್ಡ ಅಭಿಯಾನವನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಏನು ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಸಭೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಹೀಗಾಗಿ ಆ ಒಂದು ಸಭೆಗೆ ರಾಜ್ಯದ ನಾಯಕರು ಕೂಡ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆಗಳು ಆಗ್ಬೋದಾದಂತಹ ನಿರೀಕ್ಷೆಗಳನ್ನ ಕೂಡ ಮಾಡ್ಲಾಗ್ತಾ ಇದೆ. ಸೊ ಹೀಗಾಗಿ ದೆಹಲಿಗೆ ಬಂದಂತ ನಾಯಕರಿಗೂ ಕೂಡ ಬುಲಾವನ್ನ ಕೊಟ್ಟು ಕರೆದು ಮಾತನಾಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಆದ್ರೆ ಈವರೆಗೂ ಕೂಡ ಹೈಕಮಾಂಡ್ ನಿಂದ ಯಾವುದೇ ರೀತಿಯಾದಂತಹ ಬುಲಾವಗಳು ರಾಜ್ಯ ನಾಯಕರಿಗೆ ಬಂದಿಲ್ಲ. ಆದ್ರೆ ಇವತ್ತಿನ ಸಭೆಯ ಬಳಿಕ ಆ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿದೆ ಶಬೀರ್. ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ನೋಡೋಣ, 5 ಗಂಟೆಗೆ ಇವತ್ತು ಸಭೆ ನಡೆಯುತ್ತೆ. ಸಭೆಯ ನಂತರ ಸಭೆಯಲ್ಲಿ ಏನಾದರೂ ವಿಚಾರಗಳು ಚರ್ಚೆ ಆಯ್ತಾ ಅಂತ ಒಂದು ಡಿಸೈಡ್ ಮಾಡಬೇಕಲ್ಲ. ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಲ್ಲ. ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಆಗಬೇಕು. ಈವನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಸಿಷನ್ ತೊಗೊಳಕ್ಕಾಗಲ್ಲ. ಹಾಗಾಗಿ ಚರ್ಚೆ ಆಗಿ ಒಂದು ನಿರೀಕ್ಷೆ ಇಟ್ಕೋಬೋದು. ನಾಳೆ ಸೋಮವಾರ ಇವರೇನು CM DCM ಡೆಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅವತ್ತು ಸೆಷನ್ ಕೂಡ ಆರಂಭ ಆಗುತ್ತೆ ಬೆಳಗಾವಿನಲ್ಲಿ. ಬಟ್ ಸೆಷನ್ ಅಡ್ಜರ್ನ್ ಆಗುತ್ತೆ ಅಂತ ನಿರೀಕ್ಷೆ. ಯಾಕೆಂತಂದರೆ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಅವರು ಮೃತಪಟ್ಟಿರೋದ್ರಿಂದ ಶ್ರದ್ಧಾಂಜಲಿ ಸಲ್ಲಿಸಿ ಸಭೆಯನ್ನು ಅಡ್ಜರ್ನ್ ಮಾಡ್ತಾರೆ ಸದನವನ್ನು. ಅದಾದಮೇಲೆ ಇವರು ಆಲ್ ಪಾರ್ಟಿ ಮೀಟಿಂಗಲ್ಲಿ ಡೆಲ್ಲಿಗೆ ಹೋಗ್ತಾರೆ. ರಾಜ್ಯ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತ ತಲುಪಿತಾ? ಇವತ್ತು ಸಂಜೆ ಹೈಕಮಾಂಡ್ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುತ್ತಾ ಅಂತಕ್ಕಂಥ ಪ್ರಶ್ನೆ. ಹೈಕಮಾಂಡ್ ಶಾಂತಿ ಸಂಧಾನ ಸೂತ್ರವನ್ನು ರೂಪಿಸುತ್ತಾ? ಕುತೂಹಲ ಕೆರಳಿಸಿದೆ ಸೋನಿಯಾ ಗಾಂಧಿ ನೇತೃತ್ವದ ಇವತ್ತಿನ ಸಭೆ. ರಾಜ್ಯ ಕುರ್ಚಿ ಕದನ ಗೊತ್ತಿಲ್ಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ ಇಲ್ವಾ ಅಂತ. ಈಗ ಸದ್ಯಕ್ಕೆ CM DCM ಸ್ವಲ್ಪ ಟೈಮ್ ತೊಗೊಂಡಿದ್ದಾರಲ್ಲ, ಇಬ್ಬರು ಬ್ರೇಕ್ಫಾಸ್ಟ್ ಮೀಟ್ ಮಾಡಿ ಅವರೇ ಸ್ವಲ್ಪ ಟೈಮ್ ತೊಗೊಂಡಿರೋದ್ರಿಂದ ಹೈಕಮಾಂಡ್ ಕೂಡ ಕಾದು ನೋಡುವ ತಂತ್ರಕ್ಕೆ ಶರಣಾಗಬಹುದಾ? ಇಲ್ಲ ಇದು ಯಾವತ್ತಿದ್ರೂ ಇತ್ಯರ್ಥ ಆಗಬೇಕು, ಮಾಡಿಬಿಡೋಣ ಅನ್ನೋ ತೀರ್ಮಾನಕ್ಕೆ ಏನಾದರೂ ಬರ್ತಾರಾ? ಆ ಥರ ಏನಾದರೂ ಒಂದು ಮಾತುಕತೆ ಆಗಿದ್ದಿದ್ದು ನಿಜನೇ ಆದರೆ ಅಧಿಕಾರ ಹಸ್ತಾಂತರ ಆಗಬೇಕಾಗುತ್ತಷ್ಟೇ.